ಹಾಯ್ ಹಲೋ ನಮಸ್ತೆ. ಇವಾಗ ನಾನು ನನ್ನ ಫ್ರೆಂಡ್ ಒಬ್ಬರು ವಾಣಿ ನಾಗನಾಥ್ ಅಂತ ನನಗೆ ಸ್ವಲ್ಪ ಗಿಡಗಳದ್ದು ಕಟಿಂಗ್ಸ್ ಕೊಟ್ಟಿದ್ದರು. ಗುಲಾಬಿ, ರಜನಿಗಂಧ ಮತ್ತು ಮೆಹಂದಿ ಗಿಡದ್ದು. ನನ್ನ ಮನೇಲಿ ಇರಲಿಲ್ಲ, ಆದರೂ ಬಂದು ನಮ್ಮ ಮನೆ ಗೇಟಲ್ಲಿ ಇಟ್ಬಿಟ್ಟು ಹೋಗಿದ್ದರು. ಥ್ಯಾಂಕ್ ಯು ಸೋ ಮಚ್ ವಾಣಿ, ಧನ್ಯವಾದಗಳು. ಸೊ ಈಗ ನಾನು ಆ ಕಟಿಂಗ್ಸ್ನೆಲ್ಲ ಮಣ್ಣಲ್ಲಿ ಇಡುವಂಥ ಸಮಯ, ಪ್ರೊಪಗೇಷನ್ ಮಾಡಬೇಕು. ಈ ಪ್ಲಾಸ್ಟಿಕ್ ಪಾಟ್ಸ್ ಬಂದು ಮೊದಲು ಹ್ಯಾಂಗಿಂಗ್ ಪಾಟ್ಸ್ ಆಗಿ ಯೂಸ್ ಮಾಡ್ತಾಯಿದ್ದೆ. ಈಗ ಆ ಕಡ್ಡಿಗಳು ತುಂಬ ಬಿಸಿಲಿಗೆ ಇದಾಗಿಬಿಟ್ಟಿದ್ರಿಂದ ಎಲ್ಲ ಮುರಿದೋಯ್ತು. ಸೊ ಇನ್ನು ಇದನ್ನು ನಾರ್ಮಲ್ ಪಾಟ್ ಥರ ಯೂಸ್ ಮಾಡೋಣ ಅಂದ್ಕೊಂಡು ಹ್ಯಾಂಗಿಂಗ್ ಪಾಟ್ಸ್ ಪ್ಲ್ಯಾಂಟ್ಸ್ನೆಲ್ಲ ಟೆರಾಕೋಟಾ ಪಾಟ್ಸ್ಗೆ ಶಿಫ್ಟ್ ಮಾಡಿದ್ದೀನಿ. ಸೊ ಇದನ್ನು ಇವಾಗ ಈ ಥರ ಯೂಸ್ ಮಾಡ್ಕೋತಾ ಇದ್ದೀನಿ. ಸ್ವಲ್ಪ ಇದರದ್ದು ಮಣ್ಣು ಗಟ್ಟಿಯಾಗಿದ್ದರಿಂದ ಹಳೆ ಮಣ್ಣು ಯೂಸ್ ಮಾಡ್ಬೋದು, ಬಟ್ ಅದಕ್ಕೊಂದು ಸ್ವಲ್ಪ ಸಾಫ್ಟ್ ಫಂಗಿಸೈಡ್ ಹಾಕಿಬಿಟ್ರೆ ಒಳ್ಳೆಯದು. ನೋಡಿ, ಇದೇ ಕಟಿಂಗ್ಗಳು ನೀಟಾಗಿ ದಾರ ಗೀರ ಕಟ್ಟಿ ಪ್ಯಾಕ್ ಮಾಡಿ ತೊಗೊಂಡು ಕೊಟ್ಟಿದ್ದರು. ನಾನು ಅದನ್ನೊಂದು 2-3 ಡೇಸ್ ನೀರಲ್ಲಿ ಇಟ್ಟಿದ್ದೆ, ಸ್ವಲ್ಪ ಬ್ಯುಸಿ ಇದ್ದೆ ಅಂದ್ಬಿಟ್ಟು. ಸೊ ಇವತ್ತು ಅದಕ್ಕೆ ಮಣ್ಣಿನಲ್ಲಿ ಸೇರುವ ಸಮಯ. ಇದು ಗುಲಾಬಿ ಕಡ್ಡಿ, 3 ಕಡ್ಡಿ ಇದೆ. 3 ಒಂದೇ ಪಾಟಲ್ಲಿ ಇಡೋಣ ಅಂತ ಅನ್ಕೋತಾ ಇದ್ದೀನಿ. ಒಂದೊಂದರಲ್ಲಿ ಇಟ್ಟರೆ ಇವಾಗ ಅದು ಯಾವ್ದು ಬರುತ್ತೆ ಯಾವ್ದು ಬರೋಲ್ಲ ಗೊತ್ತಿಲ್ಲ. ಸೊ ಇನ್ ಕೇಸ್ 3 ಸಕ್ಸಸ್ಫುಲ್ಲಾಗಿ ಪ್ರಾಪಗೇಟ್ ಆದರೆ ಆಮೇಲೆ ಅದನ್ನು ಬೇರೆ ಪಾಟಿಗೆ ಶಿಫ್ಟ್ ಮಾಡ್ಬೋದು. ಮೊನ್ನೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಅಂತ ಅವ್ರ ಮನೆಗೆ ಅರ್ಶಿನ ಕುಂಕುಮಕ್ಕೆ ಹೋದಾಗ ನಮ್ಮ ಮನೆಯಲ್ಲಿ ಬಿಟ್ಟ ಗುಲಾಬಿ ಹೂವು ಅಂತ ತೋರಿಸಿದ್ರು. ತುಂಬ ಚೆನ್ನಾಗಿತ್ತು. ಲೈಟ್ ಇನ್ ದ ಸೆನ್ಸ್ ಕ್ರೀಮಿ ವೈಟ್, ತುಂಬ ದೊಡ್ಡ ಹೂವು. ತುಂಬ ಇಷ್ಟ ಆಯ್ತು ನನಗೆ. ನನ್ನ ಹತ್ರನೇ ಇದೆ, ಬಟ್ ಇದು ನನ್ನ ಹತ್ರ ಇರೋದಕ್ಕಿಂತ ಸ್ವಲ್ಪ ಚೆನ್ನಾಗಿತ್ತು. ನಮ್ಗೆ ಯಾವಾಗಲೂ ಹಾಗೆ ಅಲ್ವಾ, ನಮ್ಮ ಹತ್ರ ಇರೋದು ಬಿಟ್ಟು ಬೇರೆವೆಲ್ಲ ಇಷ್ಟ ಆಗುತ್ತೆ. ಆ ಥರ ನಂಗೆ ತುಂಬ ಇಷ್ಟ ಆಯಿತು. ಸೊ ವಾಣಿಗೆ ಹೇಳಿದೆ, ತುಂಬ ಚೆನ್ನಾಗಿದೆ ವಾಣಿ, ನನಗೂ ಕಡ್ಡಿ ಬೇಕು ಅಂತ. ಸೊ ಪ್ರೂನಿಂಗ್ ಮಾಡಿಸಿದಾಗ ಕೊಡ್ತೀನಿ ಅಂತ ಹೇಳಿದರು. ಮಿಸ್ ಮಾಡ್ದಿರಾ ಅವ್ರ ಮನೆಯದು ಗಿಡಗಳು ಪ್ರೂನಿಂಗ್ ಆದ ತಕ್ಷಣ ತಂದು ಕೊಟ್ಟಿದ್ದಾರೆ. ಸೊ ಅವರಿಗೆ ನನ್ನದು ತುಂಬ ಹೃದಯದ ಧನ್ಯವಾದಗಳು. ಇದನ್ನು ಅವರು ತಂದು ಕೊಟ್ಟಿದ್ದಲ್ಲ, ನಾನು ಹೇಗೆ ಕಾಪಾಡ್ಕೊಳ್ತೀನಿ ಅನ್ನೋದು ತುಂಬ ಇಂಪಾರ್ಟೆಂಟ್. ಇದು ರಜನಿಗಂಧ, ಕನ್ನಡದಲ್ಲಿ ಏನು ಅಂತಾರೆ ಅದೇ ರಜನಿಗಂಧನೇ ಅಂತಾರೆ ಅನಿಸುತ್ತೆ. ಮೊಗ್ಗಿದೆ. ನಾನು ಏನೂ ತೆಗಿಯೋಕ್ಕೆ ಹೋಗಲ್ಲ. ಎಲೆ ಕೀಳೋದು, ಮೊಗ್ಗು ಕಟ್ ಮಾಡೋದು, ಬ್ರ್ಯಾಂಚಸ್ ಕಟ್ ಮಾಡೋದು ಆ ಥರ ಏನೂ ಮಾಡೋದಿಲ್ಲ. ಪ್ರತಿ ಸಲ ನನ್ನದೇ ಶೈಲಿ ಇದು, ಹೇಗಿದ್ದರೆ ಹಾಗೇ ನೆಡೋದು. ಆ ಕಡೆ ಈ ಕಡೆ ಕಡ್ಡಿಗಳು ಕಟ್ ಮಾಡಿಬಿಟ್ಟು ಎಲೆಗಳೆಲ್ಲ ತೆಗೆದುಬಿಟ್ಟು ಅದನ್ನು ಆಲ್ಮೋಸ್ಟ್ ಬೋಳಿಸ್ಬಿಟ್ಟು ಪಾಟಲ್ಲಿಟ್ಟು ಅದಕ್ಕೊಂದು ಪಾಲಿಥೀನ್ ಕವರ್ ಮಾಡೋದು ಆ ಥರ ಎಲ್ಲ ನಾನೇನು ಮಾಡೋದಿಲ್ಲ. ಯಾವಾಗಲೂ ಹೇಗಿರುತ್ತೋ ಹಾಗೆ ಬಾಟಮಲ್ಲಿ ಒಂಚೂರು ಸೊಟ್ಟಪಟ್ಟ ಇದ್ದರೆ ಮಾತ್ರ ಕಟ್ ಮಾಡ್ತೀನಿ, ಬಿಟ್ಟರೆ ಬೇರೇನೂ ಮಾಡೋಕ್ಕೋಗಲ್ಲ. ಸೊ ಇದನ್ನು ಹಾಗೇ ನೆಟ್ಟಿದ್ದೀನಿ. ಇವಾಗ ಗುಲಾಬಿ ಆಯಿತು, ರಜನಿಗಂಧ ಆಯಿತು. ನೆಕ್ಸ್ಟ್ ಬಂದು ಹೆನ್ನ ಕಡ್ಡಿ. ಹೆನ್ನ ನನ್ನ ಹತ್ರ ಇರಲಿಲ್ಲ, ಆ್ಯಂಡ್ ಇದು ಕಡ್ಡಿಯಿಂದ ಗ್ರೋ ಮಾಡ್ಬೋದು ಅನ್ನೋದು ನನಗೆ ಗೊತ್ತಿಲ್ಲ. ಇದನ್ನು ನಮ್ಮ ಪಕ್ಕದ ಮನೆಯವ್ರು ತೊಗೊಂಬಂದು ಕೊಟ್ಟರು, ಪಕ್ಕದ ಮನೆ ಆಂಟಿ. ಸೊ ಅವರಿಗೂ ಥ್ಯಾಂಕ್ ಯು. ಫಸ್ಟ್ ಟೈಮ್ ಟ್ರೈ ಮಾಡ್ತಾಯಿದ್ದೀನಿ. ಈಗ ಗಿಡಗಳನ್ನೆಲ್ಲ ನೆಟ್ಟ ಕೂಡಲೇ ಪಾಟ್ಗಳನ್ನೆಲ್ಲ ಸೆಮಿ ಶೇಡ್ ಅರೆನೆರಳಿಗೆ ಶಿಫ್ಟ್ ಮಾಡ್ತೀನಿ. ಮಣ್ಣು ಆಲ್ರೆಡಿ ಒದ್ದೇ ಇದ್ದ ಕಾರಣ ಸ್ವಲ್ಪ ಮಟ್ಟಿಗೆ ನೀರು ಹಾಕೋದು, ಮಳೆಗಾಲ ಬೇರೆ. ಸೊ ಎಲ್ಲರೂ ನನಗೆ ಗುಡ್ ಲಕ್ ಅಂತ ವಿಶ್ ಮಾಡಿ. Thank you so much for watching. Thank you.